ಸಿಹಿ ಕಹಿಗಿನ್ನೂ ರೆಡಿ ಮಾಡಿಲ್ಲ. ಹಾಯ್ 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 ಮಾಡಮ್ಮ. ಹಾಯ್ ಹಾಕತ್ಕರಿಗೆ ಒಂದಂಗೆ ಇವ್ರು 3 ಜನ ಮಕ್ಳು ಇಟ್ಕೊಂಡು ಹೋಯ್ತಾರದು. ಜ್ಞಾನಶ್ರೀ ಕರೆಕ್ಟ್ ಆಯ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಮ್ಮ ಯೂಟ್ಯೂಬ್ಗೆ ಹಾಯ್ ಮಾಡಮ್ಮ. ಸಹನಾ ಸೇ ಹಾಯ್. ಅಯ್ಯೋ ಇವರು ಡಾಕ್ಟರ್ ಖುಷಿ ಪಿ ಅಂತ ಲಂಡನ್ನಿಂದ ಬಂದಿರೋದು ನೋಡಿ. ನಮ್ಮ ಅಕ್ಕವ್ರು ಏನೋ ತಡ್ತಾ ಬಿದ್ದಿದ್ದಾರೆ, ಹುಡುಕ್ತಾ ಇದ್ದಾರೆ. ಬೆಳಗಿಂದ ಎದ್ದು ಹುಡುಕ್ತಾ ಇರ್ತದೆ, ಸಿಗ್ತಾ ಇಲ್ಲ. ಇವತ್ತು ನಮ್ಮ ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವು ಬೆಳಗ್ಗೆನೇ ಎದ್ದು ತರಕಾರಿ ಮತ್ತು ರೇಷನ್ ಏನೇನು ಬೇಕು ಎಲ್ಲನೂ ತೊಗೊಂಡು ನಾವು ಕಪ್ಪಡಿಗೆ ಹೊರಟ್ವಿ. ಸೊ ಕಪ್ಪಡಿಗೆ ಹೋಗಿ ರೂಮ್ ಬುಕ್ ಮಾಡಿದ್ವಿ. ಸೊ ಆಟೋ ಮಾಡಿಕೊಂಡು ಎಲ್ಲ ಐಟಮ್ಸ್ನೂ ತೊಗೊಬಂದ್ವಿ. ಪಾತ್ರೆ ಎಲ್ಲ ಅಮ್ಮ ಮನೆದೇನೆ, ಅಲ್ಲಿ ಏನು ತೊಗೊಳ್ಳಿಲ್ಲ ನಾವು. ಆಲ್ರೆಡಿ ಡೆಕೋರೇಷನ್ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಮೇಡಮ್ ನಾವೆಲ್ಲೋ ಹೋಗಬೇಕು, ಹಾಗಾಗಿ ಬೇಗ ಡೆಕೋರೇಷನ್ ಮುಗಿಸಿ ಹೋಗ್ತೀವಿ ಅಂತ ಹೇಳಿದರು. ನಾನು ಕನ್ವಿನ್ಸ್ ಮಾಡೋಷ್ಟು ಮಾಡಿದೆ, ಬಟ್ ಅವರು ಇಲ್ಲ ನೀವು ನೆನ್ನೆನೇ ಹೇಳಬೇಕಿತ್ತು ಅಂದರು. ಸರಿ ಓಕೆ ಮಾಡಿ ಅಂತ ಹೇಳಿದೆ. ಸೊ ಅದು ಬಲೂನ್ ಏನು ಹೊಡೆದೋಗಲ್ವಾ ಅಂತ, ಯಾಕಂದರೆ ಒಳಗೇನೆ ಅಡುಗೆ ಮಾಡಿಸ್ತೀವಲ್ಲ, ಹಾಗಾಗಿ. ನಮ್ಮ ಅಕ್ಕ ನಮ್ಮಮ್ಮ ಖುಷಿ ಯಶಿಕೆ ಎಲ್ಲ ಸ್ನಾನಕ್ಕೆ ಹೊರಟ್ರು. ನಾನು ಬಲೂನ್ ಡೆಕೋರೇಷನ್ ಮಾಡ್ತಾಯಿದ್ರಲ್ಲ, ಸೊ ನೋಡ್ಕೋಬೇಕು, ಹಾಗಾಗಿ ಅಲ್ಲೇ ಇದ್ದೆ. ಅವರು ಫಸ್ಟು ಒಂದು ವೈರಲ್ಲಿ ಅಂದರೆ ದಾರದಲ್ಲಿ ಬಲೂನ್ಸ್ ಎಲ್ಲ ಫುಲ್ ಆ್ಯಡ್ ಮಾಡಿಕೊಂಡ್ರು, ಬಟ್ ಅದು ಯಾಕೋ ಶೇಪ್ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿ ಆಮೇಲೆ ಅವರು ಹೊರಟ್ರು ಅದು ಸ್ಟ್ಯಾಂಡ್ ತರೋದಕ್ಕೆ. ನಾನು ಇದ್ಯಾಕೆ ಇದ್ರಲ್ಲಿ ಮಾಡ್ತವ್ರೆ ಅಂತ ನೋಡ್ತಾ ಇದ್ದೆ, ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಅಕ್ಕ ಮುದ್ದುನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ಲು, ಮಲಗಿದ್ದ ಅಂತ ಹೇಳಿ. ಸೊ ಇವಾಗ ಎದ್ದು ಸಿಹಿನೂ ಮುದ್ದುನೂ ಆಟ ಆಡ್ತಾ ಇದ್ದಾರೆ ಅದು ಬಲೂನ್ ಎತ್ಕೊಂಡು. ಅವರು ಸ್ಟ್ಯಾಂಡ್ ತರೋದಕ್ಕೆ ಹೋದರು ಡೆಕೋರೇಷನ್ ಅವರು. ಸೊ ನನಗೆ ಯಾಕೋ ಅದು ಡೆಕೋರೇಷನು ಚೆನ್ನಾಗಿ ಬಂದಿದೆ ಅನ್ನಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ಅಂದರೆ ಫಿನಿಶಿಂಗ್ ಇಲ್ಲ, ಅದು ದಾರದಲ್ಲಿ ಕಟ್ಟಿರೋದಲ್ವ, ಅಂದರೆ ವೈರಲ್ಲಿ, ಹಾಗಾಗಿ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಸ್ಟ್ಯಾಂಡ್ ತರೋದಕ್ಕೆ ಹೋದರು ಅವರು. ಸೊ ನಾನು ಹೇಳಿರೋ ಥರನೇ ಡೆಕೋರೇಷನ್ ಬರುತ್ತಾ ಏನು ಅಂತ ನೋಡೋಣ ಲಾಸ್ಟಲ್ಲಿ. ಇನ್ನೂ ಏನು ಕೆಲಸ ಮುಗಿಸಿಲ್ಲ ನಾವು, ಎಲ್ಲ ಕೆಲಸನೂ ಇವಾಗಲೇ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇನ್ನೊಂದು ಫಂಕ್ಷನ್ನ ದಿಢೀರ್ ಅಂತ ಇಟ್ಕೊಂಡಿರೋದು ಎಲ್ರಿಗೂ ಹಿಂದಿನ ದಿನ ಮತ್ತು ಬೆಳಿಗ್ಗೆ ಕಾಲ್ ಮಾಡಿರೋದು. ಸೊ ನಾನು ಯಾರ್ಯಾರಿಗೆ ಕಾಲ್ ಮಾಡಿದ್ದೀನಿ ಎಲ್ಲರೂ ಬಂದಿದ್ದಾರೆ, 1-2-3 ಜನ ಬಿಟ್ಟು. ತುಂಬ ಖುಷಿಯಾಯಿತು ನನಗೆ. ಆ್ಯಂಡ್ ನಾವು ಸೀಮಂತನೂ ಕೂಡ ತುಂಬ ಗಡಿಬಿಡಿಯಲ್ಲಿ ಮಾಡಿದ್ವಿ, ಯಾವಾಗಲೂ ಅಷ್ಟೇ ಖುಷಿಯಾಯಿತು. ಸೊ ಈ ಫಂಕ್ಷನ್ನು ಅಷ್ಟೇ ತುಂಬ ಗಡಿಬಿಡಿಯಲ್ಲಿ ಮಾಡಿದ್ವಿ, ಇದು ಅಷ್ಟೇ ಪರ್ಸ್ನಲಿ ತುಂಬ ಖುಷಿಯಾಯಿತು. ಸೊ ಅವರು ಸ್ಟ್ಯಾಂಡ್ ತಂದು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಅಕ್ಕ ಫುಲ್ ರೆಡಿಯಾಗಿ ಬೆಳ್ಳುಳ್ಳಿ ಚೆಚ್ಕೊಡ್ತಾ ಇದ್ದಾಳೆ. ಭಟ್ರನ್ನ ಕರೆಸಿದ್ದು, ಸೊ ಅವ್ರಿಗೆ ಏನೇನು ಬೇಕು ಹೆಲ್ಪ್ನ ಮಾಡಿಕೊಡ್ತಾ ಇದ್ವಿ. ಪಾಪ ನಮ್ಮ ಖುಷಿ ಶಿಖಾ ಮುದ್ದನ್ನು ನೋಡ್ಕೊತಾ ಇದ್ರು. ಸೊ ಸಿಹಿನ ನಾನೇ ಎತ್ಕೊಂಡಿದ್ದೀನಿ, ನಾನೇ ನೋಡ್ಕೋತಾ ಇದ್ದೆ. ಸೊ ನಾನು ಫೈನಲ್ ಮೂಮೆಂಟಲ್ಲಿ ಸ್ನಾನ ಮಾಡಿ ರೆಡಿ ಆಗಿದ್ದು. ಅಲ್ಲಿವರೆಗೂ ಸಂಜು ಏನೇನು ತರಬೇಕು ಏನೇನೋ ಎಲ್ಲ ತರೋದಕ್ಕೆ ಹೋಗ್ತಾಯಿದ್ರು, ಇನ್ನು ಬಾಕಿದೆಲ್ಲ ನಾನು ನೋಡ್ಕೋತಾ ಇದ್ದೆ. ಸೊ ಇವಾಗ ನಾನು ಈ ರೀತಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ಏನೂ ಮಾಡಿಸೋದಿಲ್ಲ, ಬರೀ ದೇವರಿಗೆ ಹಾರ ಕೊಟ್ಬಿಟ್ಟು ಆಮೇಲೆ ಸಿಹಿ ಕೈಲೇ ಕೈ ತುಂಬ ಕಾಯಿನ್ ಹಾಕ್ಸೋಣ ಅಂತೇಳಿ ಕೈ ತುಂಬ ಕಾಸು ಹಾಕ್ಸ್ಬಿಡ್ತೀವಿ. ಸೊ ಸಿಹಿಗೇನು ರೆಡಿ ಮಾಡಿಲ್ಲ ನಾವು, ಅಂದರೆ ಅವಳದು ಹೊಸ ಫ್ರಾಕೇನೆ, ಬಟ್ ಇನ್ನೊಂದು ಫ್ರಾಕ್ ತೊಗೊಂಡ್ವಲ್ಲ ಅದನ್ನೇನು ಹಾಕಿಲ್ಲ. ಕೇಕ್ ಕಟ್ಟಿಂಗ್ ಟೈಮ್ಗೆ ಅದನ್ನು ಹಾಕ್ಸ್ತೀನಿ ನಾನು. ಸೊ ಕೇಕ್ ಯಾವ ರೀತಿ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದರೆ ನಾನು ತೋರಿಸ್ತೀನಿ ಆಮೇಲೆ. ಕೇಕ್ನ ಬಂದು ಹಿಂದಿನ ದಿನ ನೈಟ್ ನನಗೆ ಆರ್ಡರ್ ಮಾಡಿದ್ದು, ನನ್ನ ಫ್ರೆಂಡಿಗೆ ಹೇಳಿದ ತಕ್ಷಣ ಅವನು ಹೇಳ್ದ ಅವ್ರಿಗೆ. ಸೊ ಕೇಕು ಭೂಮಿ ಅಕ್ಕನೇ ಇಸ್ಕೊ ಬರ್ತಾ ಇದ್ದಾರೆ. ಪಮ್ಮಿ ಅಣ್ಣ ಹೇಳಿದ್ರಂತೆ ನೀತು ಪಕ್ಕ ಕೇಕ್ ಇಸ್ಕೊಂಡಿರೋದಿಲ್ಲ, ಫೋನ್ ಮಾಡು ಅಂತ ಹೇಳಿ. ಸೊ ಹೌದು, ನಾನು ಕೇಕ್ ಇಸ್ಕೊಂಡಿರಲಿಲ್ಲ. ಆಮೇಲೆ ಅಣ್ಣನೇ ಫೋನ್ ಮಾಡಿ ಬರ್ತಾನೆ ಕೇಕ್ ಇಸ್ಕೊಬರ್ತೀವಿ ನೀತು, ಮತ್ತೆ ಏನಾದರೂ ಬೇಕಾ ಅಂತ ಕೇಳಿದ್ರು. ಇಲ್ಲ ಅಣ್ಣ ಎಲ್ಲ ತಂದಿದ್ದೀವಿ ಬನ್ನಿ ಅಂತ ಹೇಳಿದ್ರು. ನೋಡಿದ್ರೆ ಕೇಕ್ ಪ್ಲೇಟ್ ಏನೋ ಮರೆತುಬಿಟ್ಟಿದ್ದು, ಆಮೇಲೆ ಇಲ್ಲೇ ತೊಗೊಬಂದ್ವಿ. ಸೊ ಫೈನಲ್ ಲುಕ್ ಈ ರೀತಿ ಬಂದಿದೆ. ಸೊ ಇವತ್ತು ನನ್ನ ಮಗಳು ನೇಮ್ ರಿವೀಲ್ ಆಗ್ತಾಯಿದೆ. ನನ್ನ ಮಗಳು ನೇಮ್ ಬಂದು ಜ್ಞಾನಶ್ರೀ ಅಂತ. ಸೊ ಅದ್ರ ಮೀನಿಂಗ್ ಬಂದು ಬುದ್ಧಿವಂತೆ ಅಂತ. ನಾವು ಇದನ್ನು ಚೂಸ್ ಮಾಡಿರೋದು, ಅಷ್ಟು ತಿಂಗಳಿಂದ ಅಷ್ಟು ಪರದಾಡಿಕೊಂಡು ಚೂಸ್ ಮಾಡಿದ್ದು ಇದೇ ನೇಮು. ಸೊ ಕೆಲವು ಜನ ಅವಳ ನೇಮೇ ಸಿಹಿ ಅಂದ್ಕೊಬಿಟ್ಟಿದ್ದೀರಾ, ಇಲ್ಲ ಅವಳ ನೇಮ್ ಸಿಹಿ ಅಂತ ಕೂಗೋದು ಪೆಟ್ ನೇಮ್ ಅಷ್ಟೇ, ನಾನು ಪ್ರೀತಿಯಿಂದ ಕೂಗ್ತಾ ಇರೋದು. ಸೊ ಅವಳದು ಜನನ ಪತ್ರದಲ್ಲಿರೋ ಅಂಥ ನೇಮು ಜ್ಞಾನಶ್ರೀ ಅಂತ. ಸೊ ಕೇಕ್ ನಾವು ಈ ರೀತಿ ಮಾಡಿಸಿದ್ದು. ಕೇಕಲ್ಲೂ ನಂಗೊಂದು ಡಿಸಪಾಯಿಂಟ್ ಆಯಿತು. ಏನು ಅಂತ ಹೇಳಿದರೆ, ನಾನು ಕೆಳಗಡೆ ಅಂದರೆ ಸ್ವಲ್ಪ ಜಾಸ್ತಿ ಇರಲಿ ಮೇಲೆ ಸ್ವಲ್ಪ ಕಮ್ಮಿ ಇರಲಿ ಅಂತ ಹೇಳಿದೆ. ಅವ್ರು ಕೆಳಗಡೆ
ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸೆಕೆಂಡ್ ಸ್ಟೆಪ್ಪು. ನನ್ನ ಫ್ರೆಂಡ್ ಹೇಳ್ದೆ ಥರ್ಡ್ ಸ್ಟೆಪ್ ಮಾಡಿಸು ಅಂತ ಹೇಳಿ, ಬಟ್ ನಾನೇ ಸೆಕೆಂಡ್ ಸ್ಟೆಪ್ ಇರಲಿ ಅಂತ ಹೇಳಿದೆ. ಸೊ ಅದೇ ರೀತಿ ಆಯಿತು. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ವಿಡಿಯೋಗೆಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಅವರು ತುಂಬ ಬೇಗ ಡೆಕೋರೇಷನ್ ಮಾಡಿ ಹೊರಟಿದ್ದರಿಂದ ನಮಗೆ ಬಲೂನ್ಸ್ ಎಲ್ಲ ಎಷ್ಟೊಂದು ಬಿದ್ದೋಗ್ತಾ ಇತ್ತು. ನೋಡ್ತಾ ಇರ್ಬೋದು ನೀವು ಆ ಕಡೆ ಈ ಕಡೆ. ಅದನ್ನೆಲ್ಲ ನಾನು ಹಾಗೆ ಸರಿ ಮಾಡ್ತಾಯಿದ್ದೆ, ಕೇಕ್ ಕಟ್ಟಿಂಗಿಗೆ ಚೆನ್ನಾಗಿ ಕಾಣಿಸ್ಬೇಕಲ್ವ. ಅವ್ರು ಇನ್ನೂ ಒಂದಷ್ಟು ಬಲೂನ್ಸ್ ಹಾಕಿದ್ರು, ಅದು ಎಕ್ಸ್ಟ್ರಾ ಬಲೂನ್ ಅಂತ ಹೇಳಿ ನಾನು ಆಟಾಡಿದ್ದಕ್ಕೆ ಎಲ್ರಿಗೂ ಕೊಟ್ಬಿಟ್ಟೆ ಬೇಡ ಅಂತ ಹೇಳಿ, ಯಾಕಂದರೆ ಚೆನ್ನಾಗಿ ಕಾಣಲ್ವಲ್ಲ ಹಾಗಾಗಿ. ಆ್ಯಂಡ್ ಅವರು ಮಧ್ಯ ಪಿಂಕ್, ಡಾರ್ಕ್ ಪಿಂಕ್ ಕಲರ್ನು ಕೂಡ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು, ನಾನು ಸ್ಟ್ಯಾಂಡ್ ಮೇಲೆ ಸೈಕಲ್ ಅದೇನೇನೋ ಬರುತ್ತಲ್ಲ ಅದನ್ನು ಇಡೋದಕ್ಕೆ ಹೇಳಿದ್ದೆ. ಅವ್ರು ನೋಡಿದ್ರೆ ಇದು ಫ್ಲವರ್ ಇಟ್ಬಿಟ್ಟಿದ್ದಾರೆ. ಸೊ ಇದರಲ್ಲೂ ನನಗೆ ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಲಿಲ್ಲ, ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಡೆಕೋರೇಷನ್ ಎಲ್ಲ ಮುಗ್ದೋಯ್ತು. ನಾನು ಗಡಿ ಬಿಡಿಲಿ ನೋಡಲಿಕ್ಕಾಗಲಿಲ್ಲ. ಸೊ ಆಮೇಲೆ ಮನೆಗೆ ಬಂದಮೇಲೆ ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿಕೊಂಡೆ. ನಾನು ಹೇಳಿದ್ದೆ ಆ ರೀತಿ ಅಲ್ವಲ್ಲ ಅಂತ, ಅಂದರೆ ಫೋಟೋಸ್ ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಯಿತು. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಸಹನ ಬಂದಳು. ಸಹನಂಗೆ ನಾನು ಮಾರ್ನಿಂಗ್ ಅಷ್ಟೇ ಹೇಳಿದ್ದು, ಬಂದಿದ್ದಾಳೆ. ಅದು ಸಹನ, ಅಣ್ಣ ಮತ್ತು ಇಬ್ಬರು ಮಕ್ಕಳನ್ನು ಕರ್ಕೊಬಂದಿದ್ದಾಳೆ. ನನಗಂತೂ ಫುಲ್ಲು ಖುಷಿ ಆಯಿತು. ಸಹನ ಯಾವಾಗಲೂ ಅಷ್ಟೇ, ಶ್ರೀಮಂತದಲ್ಲೂ ಅಷ್ಟೇ, ಇವಾಗಲೂ ಅಷ್ಟೇ. ನನಗಂತೂ ನಿಜ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ರಕ್ಷಿ ಬಂದಿದ್ಲು. ಹರ್ಷಿ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರ ಅಮ್ಮನ್ನ ಮತ್ತು ಅವ್ರ ಹಸ್ಬೆಂಡ್ನ ಕಳಿಸಿದ್ಲು. ಮತ್ತು ಭೂಮಿ ಅಕ್ಕ, ನನ್ನ ಫ್ರೆಂಡ್ಸ್, ನಾನು ಯಾರ್ಯಾರನ್ನ ಕೂಗಿದ್ದೀನಿ ಎಲ್ಲರೂ ಬಂದಿದ್ದರು. ಬಟ್ ಹೇಮಾ ಮಾತ್ರ ಬರೋದಕ್ಕಾಗಲಿಲ್ಲ ಅಷ್ಟೇ. ನಾವು ಬಾಂಬ್ಲಸ್ಟ್ ಎಲ್ಲ ಮರ್ತುಬಿಟ್ಟೆ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಹೋಗ್ತಾಯಿದ್ವಿ. ಸೊ ಇವಾಗ ಎತ್ಕೋಬೇಕು ಅದನ್ನೇ ಇವಾಗ ಎತ್ಕೊಳ್ಳೋದಕ್ಕೆ ಕಳಿಸ್ದೆ. ಸೊ ಕೇಕ್ ಕಟ್ಟಿಂಗ್ ವಿಡಿಯೋ ಹಾಗೆ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಒಂತ ಕೇಕ್ ಮೇಲೆ ಇಲ್ಲ ಅಲ್ವಾ, ಅವ್ರ ತರ ಮೇಲೆ ಹಾಕಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಸಿಹಿ ಕ್ಲಾಪ್ ಮಾಡಿ ಜೋರಾಗೆ. ನಾಮಕರಣನ ಕ್ಯಾನ್ಸಲ್ ಮಾಡಿ ಬರ್ಡೇನ ಸಡನ್ಲಿ ಫಿಕ್ಸ್ ಮಾಡಿದ್ವಿ. ಸೊ ಹಾಗಾಗಿ ನಮಗೆ ಸ್ಟಾರ್ಟಿಂಗಲ್ಲಿ ಜನ ಕಮ್ಮಿ ಬಂದರು ಅಂತ ಅನ್ನಿಸ್ತು. ಬಟ್ ಆಮೇಲೆ ಸೀರಿಯಸ್ಲಿ ಜನ ಬರೋದಕ್ಕೆ ಸ್ಟಾರ್ಟ್ ಆದರು. ಇಲ್ಲ ಅಂದರೂ ಒಂದು 90+, 80+ ಜನ ಬಂದಿದ್ದರು. ಬಟ್ ಇನ್ನೊಂದು, ಸಂಜೋರ ಅಕ್ಕನ ಮನೆಯೂ ಕೂಡ ಒಂದು ಫಂಕ್ಷನ್ ನಡೀತಿತ್ತು. ಹಾಗಾಗಿ ಅವರು ಇಟ್ಕೊಂಡಿರೋದ್ರಿಂದ, ನಾವು ಇಟ್ಕೊಂಡಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು, ನಾವಿನ್ನೊಂದು 3-4 ಮಂತ್ ಬಿಟ್ಕೊಂಡು ಅವಳಿಗೆ ನಾಮಕರಣ ಕೂಡ ಮಾಡಬೇಕು. ಹಾಗಾಗಿ ಮುಡಿ ಏನೂ ಕೊಟ್ಟಿಲ್ಲ. ಸೊ ನಾಮಕರಣ ಮಾಡ್ತೀವಲ್ಲ ಆವಾಗ ಎಲ್ಲರೂ ಕೂಗ್ತೀವಿ, ಒಬ್ಬರೂ ಮಿಸ್ ಮಾಡ್ತಿದ್ದಂಗೆ. ಅಂದರೆ ರಿಲೇಷನ್ಸಲ್ಲಿ, ಸಂಜು ರಿಲೇಷನ್ಸಲ್ಲಿ ಎಷ್ಟೋ ಜನ ಬಂದಿಲ್ಲ. ಆ್ಯಂಡ್ ನಮ್ಮ ಅಪ್ಪ ಕಡೆಯಲ್ಲಿ ಎಷ್ಟೋ ಜನನ ಕೂಗಿಲ್ಲ ನಾವು, ಸೀಮಂತಕ್ಕೂ ಕೂಡ ಕೂಗಿರಲಿಲ್ಲ. ಬಟ್ ಇವಾಗ ಹೇಳಿಬಿಟ್ಟು ಬಂದಿದ್ದೆ ನಾಮಕರಣ ಮಾಡ್ತೀನಿ ಅಂತ ಹೇಳಿ. ಬಟ್ ಬರ್ಡೇ ಫಿಕ್ಸ್ ಮಾಡಿದ್ರಿಂದ ಯಾರನ್ನೂ ಕೂಗೋದಕ್ಕೆ ಆಗಲಿಲ್ಲ. ಸೊ ನಾಮಕರಣ ಫಿಕ್ಸ್ ಮಾಡ್ತೀವಲ್ಲ ಆವಾಗ ಖಂಡಿತ ಎಲ್ಲರೂ ಕೂಗ್ತೀನಿ ನಾನು. ಇದನ್ನು ಹೇಳಲೇಬೇಕು ನಾನು ಇದು ಬರ್ಡೇನ ಮಾಡೋದಕ್ಕೆ ನಾವು ಎಷ್ಟು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದೇ ದಿನದಲ್ಲೇ ಆದರೂ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿದ್ದೀವಿ. ಇದು ಮಿನಿ ಹಾಲ್ ಟೈಪಲ್ಲಿ ಬರುತ್ತಲ್ಲ ಅಲ್ಲಿ ಮಾಡೋದಕ್ಕೂ ಪ್ಲ್ಯಾನ್ ಮಾಡಿದ್ವಿ. ಆಲ್ಮೋಸ್ಟ್ ಹೋಗಿ ಎಲ್ಲ ಕಡೆಯೂ ಕೂಡ ಕೇಳ್ಕೊಬಂದ್ವಿ, ಕ್ಯಾಟ್ರಿಂಗ್ ಇಡೋದಕ್ಕೆ ಎಲ್ಲನೂ ಕೂಡ. ಬಟ್ ನಾವು ಇಲ್ಲೇ ಮಾಡಬೇಕಿತ್ತು ಅನಿಸುತ್ತೆ, ಕಪ್ಪಡಿ ಕ್ಷೇತ್ರದಲ್ಲೇ. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ಕೊಂಡು ಬಂದು ಫೈನಲಿ ಅಲ್ಲೇ ಮಾಡೋ ಹಾಗಾಯಿತು. ನಾವು ದೇವಸ್ಥಾನದ ಒಳಗೆ ಮಾಡೋದು ಬೇಡ, ಪೂಜೆ ಮಾಡೋದು ಸಲ್ವಲ್ಲ ಅಂತ ಹೇಳಿ ಹೊರಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಆರ್ಚಿಂದ ಹಿಂದೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಬಟ್ ಹಂಗೂ ಕೂಡ ಆಗಲಿಲ್ಲ, ಇಲ್ಲೇ ಮಾಡೋ ಹಾಗಾಯಿತು. ಅದು ರೂಮ್ ಬುಕ್ ಮಾಡಿಯೇ ಮಾಡೋ ಹಾಗಾಯಿತು. ಆ್ಯಂಡ್ ಇನ್ನೊಂದು, ನಮಗೆ ಇವಾಗ ಮಾಡಿದ್ರಿಂದ, ಎಷ್ಟೋ ಮರ್ತಿದ್ರಿಂದ ನೆಕ್ಸ್ಟ್ ಫಂಕ್ಷನ್ಗೆ ನಮ್ಗೆ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ನಾವು ಯಾವುದೂ ಫಂಕ್ಷನ್ ಮಾಡಿಲ್ಲದೆ ಇರೋ ಕಾರಣ ಇವಾಗ ನಮಗೆ ಒಂದು ಐಡಿಯಾ ಸಿಕ್ತಂಗೆ ಆಯಿತು ನಮಗೆ. ಸೊ ಹಾಗಾಗಿ ನೆಕ್ಸ್ಟು ಏನು ಮಿಸ್ ಮಾಡ್ದೇ ಕಂಪಲ್ಸರಿ ಎಲ್ಲರೂ ಕೂಗೋದಕ್ಕೆ ಅಂತಲೇ ಒಂದು ದಿನ ಇಟ್ಕೊಬಿಡ್ತೀನಿ. ಇವಾಗ ಹೆಂಗಾಯಿತು ಅಂತಂದರೆ ಹಿಂದಿನ ದಿನವೇ ಕೂಗಿದ್ದು, ಅದು ಓಡಾಡ್ತಾ ಇದ್ವಿ. ಹಾಗೂ ಜನಕ್ಕೆ ಯಾರ್ಯಾರಿಗೆ ಹೇಳಬೇಕು ಹಂಗೂ ಹೇಳ್ತಾ ಇದ್ವಿ ನಾವು. ಸೊ ಆ ಥರದಲ್ಲಾದರೂ ಚೆನ್ನಾಗಾಯಿತು ಫಂಕ್ಷನ್ನು. ಆ್ಯಂಡ್ ಇನ್ನೊಂದು, ಭೂಮಿ ಅಕ್ಕನೂ ತುಂಬ ಚೆನ್ನಾಗಿ ಓಡಾಡಿದ್ರು, ಭೂಮಿ ಅಕ್ಕ, ಪ್ರಮೋದಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ಅಷ್ಟು ಚೆನ್ನಾಗಿ ಓಡಾಡಿದ್ದಕ್ಕೆ. ಆ್ಯಂಡ್ ಕೇಕ್ ಅಂತೂ ಒಂದು ಚೂರು ಮಿಕ್ಕಲೇ ಇಲ್ಲ ನಮಗೆ, ಫುಲ್ ಎಲ್ಲನೂ ಕೇಕೆಲ್ಲ ಖಾಲಿ ಆಯಿತು. ಆ್ಯಂಡ್ ಬಲೂನ್ಸ್ ಎಲ್ಲ ಆಲ್ರೆಡಿ ಎಲ್ಲ ಕಿತ್ಕೊಂಡು ಕೆಳಗಡೆ ಎಲ್ಲ ಕಿತ್ತಾಕ್ಬಿಟ್ಟಿದ್ರು, ಮೇಲಷ್ಟೇ ಇದ್ದಿದ್ದು. ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಆಗಲಿಲ್ಲ ನನಗೆ. ಸೊ ಫೈನಲಿ ಲಾಸ್ಟ್ ಟೈಮಲ್ಲಿ ನಾವು ಊಟಕ್ಕೆ ಕೂತ್ಕೋತಾ ಇದ್ದೀವಿ. ಸೊ ಫಂಕ್ಷನ್ ಎಲ್ಲ ಫೈನಲಿ ಮುಗೀತು. ನೀರಿರೋ ಕಡೆನೇ ನಾವು ರೂಮ್ ತೊಗೊಂಡಿರೋದ್ರಿಂದ ಅಷ್ಟು ರಿಸ್ಕ್ ಆಗಲಿಲ್ಲ. ಪಾತ್ರೆ ಎಲ್ಲನೂ ಕೂಡ ತೊಳ್ಕೊಂಡು ನಾವೀಗ ಪ್ಯಾಕ್ ಮಾಡ್ತಾಯಿದ್ದೀವಿ. ಈ ಮಿಕ್ಕಿದ ಬಲೂನ್ಸ್ನ ನಮ್ಮ ಖುಷಿಜಿಕ ಈ ರೀತಿ ಆಟ ಆಡ್ತಾಯಿದ್ರು, ಹೊಡ್ಕೊಂಡು. ನಮ್ಮ ಭಾವನೂ ತುಂಬ ಲೇಟಾಗಿ ಬಂದರು, ಅವರೂ ಕೂಡ ಬಲೂನ್ಸ್ ಎಲ್ಲ
ಹೊಡೆದು ಫುಲ್ ಚಿಂದಿ ಮಾಡ್ತಾಯಿದ್ರು. ಯಾಕಂದರೆ ನಾನು ವೇಸ್ಟ್ ಅಲ್ವಾ ಬಲೂನ್ಸ್ ಎಲ್ಲ. ನಾವು ಕೂಡ ಎಲ್ಲನೂ ಪ್ಯಾಕ್ ಮಾಡ್ಕೋತಾ ಇದ್ವಿ. ಸೊ ಎಲ್ಲ ಪ್ಯಾಕ್ ಮಾಡಿ ಮನೆಗೆ ಹೊರಡ್ತೀನಿ. ಸೊ ಹೊರಟು ನಾವು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಯ್ಯೋ ಎಸ್ ನಮ್ಮ ಮುದ್ದು ನೋಡಿ ತೀಟೆ ಮಾಡ್ತಾವನೆ, ಅದನ್ನೆಲ್ಲ ದಬಾಕ್ಬಿಟ್ಟು. ಇಲ್ಲಿ ನೋಡಿ ನಮ್ಮ ಮನೆ ಡಾಕ್ಟ್ರು ಬಂದಿದ್ದಾರೆ, ಸೂಜಿ ಚುಚ್ತಾ ಇದ್ದಾರೆ. ಇವರು ಡಾಕ್ಟರ್ ಖುಷಿ ಪಿ ಅಂತ, ಲಂಡನ್ನಿಂದ ಬಂದಿರೋದು ನೋಡಿ. ಒಂದು ಶೀಟ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ನಮ್ಮ ಅಕ್ಕ ಅವ್ರು ಏನೋ ತಡ್ತಾ ಬಿದ್ದಿದ್ದಾರೆ, ಹುಡುಕ್ತಾ ಇದ್ದಾರೆ. ಬೆಳಗಿಂದ ಎದ್ದು ಹುಡುಕ್ತಾ ಇರ್ತದೆ, ಸಿಗ್ತಾ ಇಲ್ಲ. ಇವತ್ತು ನಮ್ಮ ಅಕ್ಕ ಅವ್ರು ಊರಿಗೆ ಬೇರೆ ಹೊರಡ್ತಾ ಇದ್ದಾರೆ. ಸೊ ನಮ್ಮ ಅಕ್ಕ ಅವರು ಊರಿಗೆ ಹೊರಡ್ತಾ ಇದ್ದಾರೆ, ಹಾಗಾಗಿ ಅವ್ರನ್ನ ಹಂಗೆ ಬಿಟ್ಬಿಟ್ಟು ಮನೆಗೆ ಏನಾದ್ರು ತೊಗೊಬರೋಣ ಅಂತ ಹೇಳಿ ಹೋದ್ವಿ. ನಮ್ಮಮ್ಮನೂ ಕೂಡ ಮೈಸೂರು ಗಂಟ ಹೋಗ್ತೀನಿ ಅಂತ ಹೇಳಿದರು. ನಮ್ಮ ಅಕ್ಕ ಬೇಡ, ವಾಪಸ್ ಬಂದುಬಿಡ್ತೀಯ, ಬೇಡ ನಾವೇ ಹೋಗ್ತೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅವ್ರಿಗೂ ಲಗೇಜ್ ಎಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು. ನಮ್ಮ ಭಾವ ಮಾತ್ರ ಬೆಳಿಗ್ಗೆ 6 ಗಂಟೆಗೆ ಹೊರಟರು. ಇವರು ಹೆಂಗಿದ್ರು ಸ್ಕೂಲ್ ರಜಾ ಹಾಕ್ಸಿದಾಳಲ್ಲ ಇವತ್ತು, ಹಾಗಾಗಿ ನೈಟ್ ಅನ್ನಂಗೆ ಮನೆಗೆ ಹೋಗಿ ಸೇರ್ಕೋತೀನಿ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದಾಳೆ. ಬಸ್ಸೇನು ಅಷ್ಟೇನು ರಶ್ ಇರಲಿಲ್ಲ, ಸೀಟೆಲ್ಲ ಖಾಲಿ ಇತ್ತು, ಹಾಗಾಗಿ ನಮ್ಮಮ್ಮನೇ ಹತ್ತಿಸ್ತಾ ಇದ್ರು ಅವ್ರನ್ನ. ಯಾಕೋ ಗೊತ್ತಿಲ್ಲ, ರಜಾ ಮುಗಿಸ್ಕೊಂಡು ಹೋದಾಗ ನಮಗಷ್ಟು ಫೀಲೇ ಆಗಲಿಲ್ಲ. ಬಟ್ ಈ ಸಲ ಹೋದಾಗ ನಿಜವಾಗ್ಲೂ ನಮ್ಮಮ್ಮಂಗೂ ನನಗೂ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂತಲೇ ಗೊತ್ತಾಗಲಿಲ್ಲ, ತುಂಬಾ ಫೀಲ್ ಆಯಿತು ನಮಗೆ ಈ ಸಲ ಅವ್ರು ಹೋದಾಗ. ಆ್ಯಂಡ್ ಸಿಹಿನೂ ಕೂಡ ಅಷ್ಟೇ ಫೀಲ್ ಮಾಡ್ಕೋತಾ ಇದ್ಲು. ಅಂದರೆ ಕೂಗಿದ ತಕ್ಷಣ ಸುತ್ತಮುತ್ತ ನೋಡಿಕೊಂಡು ಅಳೋದು ಆ ಥರ ಎಲ್ಲ ಮಾಡ್ತಾಯಿದ್ಲು ಅವಳು. ಸೊ ನಾನು ಕೂಡ ಸಂಜೆ ಹಂಗೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ ಇವಾಗ. ನಾನು ಸಂಜು ಬಂದು ಪಿಕಪ್ ಮಾಡ್ಕೋತಾರೆ ನನ್ನನ್ನು. ನಾನು ಸಿಹಿನೂ ಕೂಡ ಹೊರಟ್ವಿ. ನಮ್ಮ ಅಮ್ಮಂಗಂತೂ ಎಲ್ಲ ಹೋಗ್ಬಿಟ್ಟಿರೋದ್ರಿಂದ ಅವ್ರಿಗೆ ಒಂಥರ ಹುಷಾರಿಲ್ದಂಗೆ ಆಗೋಯಿತು. ನಮ್ಮಮ್ಮ ನೀನಾರು ಇರು ಅಂದ್ಕೊಂಡು ಕೇಳ್ಕೊತಾಯಿದ್ರು ನನ್ನನ್ನು. ಬಟ್ ನನಗೂ ಸ್ವಲ್ಪ ಪರ್ಸ್ನಲಿ ಕೆಲಸ ಇದೆ, ಹಾಗಾಗಿ ನಾನು ಕೂಡ ಹೊರಡ್ತಾ ಇದ್ದೀನಿ. ಸೊ ನಾನು ಅಲ್ಲಿ ಹೋಗಿ ಎಲ್ಲ ನೋಡಬೇಕಲ್ವ ನನ್ನ ಕೆಲಸನೂ ಕೂಡ, ಹಾಗಾಗಿ ಹೊರಟೆ ನಾನು. ಅಮ್ಮ ಮಾತ್ರ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೋತಾಯಿದ್ರು. ನನಗೂ ಕೂಡ ಪರ್ಸ್ನಲಿ ತುಂಬಾ ಫೀಲ್ ಆಯ್ತಿತ್ತು. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ, ಮದುವೆ ಆದಮೇಲೆ ಒಂದು ಹೆಣ್ಣು ಗಂಡನ ಮನೆಗೆ ಹೋಗಲೇಬೇಕಲ್ವ, ಹಾಗಾಗಿ ಹೊರಟ್ವಿ. ಅಲ್ಲೂ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಎಗ್ ರೈಸ್ ಅಲ್ಲೇ ಪಾರ್ಸಲ್ ತೊಗೊಬಂದ್ಬಿಟ್ವಿ. ಆಮೇಲೆ ನಂಗೆ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತು ನಮ್ಮ ಮನೆ ಹತ್ರ ಬಂದಮೇಲೆ. ಆಮೇಲೆ ಸಂಜೆ ಕಬಾಬ್ ಎಲ್ಲ ಬೇಡ ಅಂತ ಹೇಳಿ ಚಿಕನ್ ತೊಗೊಬಂದು ಪಟ್ ಅಂತ ಗ್ರೇವಿ ಮಾಡಿದ್ವಿ. ಗ್ರೇವಿ ಮಾಡಿ ತಿನ್ಕೊಂಡು ಮಲ್ಕೊಳ್ಳೋದೇ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.